ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಅಲ್ಲಿಯ ಒಬ್ಬ ಮಾರ್ವಾಡಿಯನ್ನು ತನ್ನ ಆಸ್ಥಾನಕ್ಕೆ ಕರೆಸಿ ಆತನಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸನ್ಮಾನವನ್ನು ಮಾಡ್ತಾನೆ. ಮಾರ್ವಾಡಿ ಕೇಳ್ತಾನೆ, ನನ್ನ ಯಾಕೆ ಸನ್ಮಾನ ಮಾಡಿದ್ರಿ ನೀವು? ಇಲ್ಲ, ನೀನು ಈ ಊರಿನಲ್ಲಿ ಅತ್ಯಂತ ವಿಧೇಯನಾಗಿ ಅತ್ಯಂತ ಪ್ರಾಮಾಣಿಕದಿಂದ ವ್ಯಾಪಾರ ಮಾಡ್ತಾ ಇದೀಯಾ, ಅದಕ್ಕೆ ನಿನ್ನನ್ನು ಗೌರವಿಸಬೇಕು ಅಂತ ಅನಿಸ್ತು ನನಗೆ, ಅದಕ್ಕೋಸ್ಕರ ನಿನಗೆ ಸನ್ಮಾನ ಮಾಡ್ತಾ ಇದ್ದೀನಿ. ದೊಡ್ಡ ಸಭೆ ನೆರೆದಿರುತ್ತೆ, ಇಡೀ ಊರಿನ ದೊಡ್ಡ ದೊಡ್ಡ ಗಣ್ಯರೆಲ್ಲ ಕೂತಿರ್ತಾರೆ, ಈ ಕಡೆ ಮಂತ್ರಿಗಳು ಕೂತಿರ್ತಾರೆ. ರಾಜ ಒಂದು ಮಾತನ್ನು ಹೇಳ್ತಾನೆ, ಎಲ್ಲ ಸರಿ, ನಿನ್ನ ಮಗ ಯಾಕೆ ಅಷ್ಟು ಮೂರ್ಖ ಇದ್ದಾನೆ ಅಂತ. ಈ ಶೇಟುಗೆ ಭಾಳ ದೊಡ್ಡ ಮಟ್ಟದ ಅವಮಾನ ಆಗ್ಬಿಡ್ತದೆ ಮಾರ್ವಾಡಿಗೆ. ನನ್ನನ್ನೇನೋ ಹೊಗಳಿದ್ರು, ನನಗೇನೋ ಗೌರವ ಮಾಡಿದರು, ನನಗೆ ಬಿರುದು ಕೊಟ್ಟರು ಧರ್ಮ ಪ್ರಕಾಶ ಅಂತ, ಆದರೆ ನನ್ನ ಮಗ ಮೂರ್ಖ ಅಂತ ತುಂಬಿದ ಸಭೆಯಲ್ಲಿ ಹೇಳಿಬಿಟ್ರಲ್ಲ ಅಂತ ತುಂಬ ಬೇಸರದಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಸುಮಾರು ಒಂದು 10-12 ವರ್ಷದ ಯುವಕ ಹುಡುಗ ಕರೆಸ್ತಾನೆ. ಅಲ್ಲ ಮಗ, ಇವರಿಗೆ ರಾಜರಿಗೆ ಹೇಗೆ ನೀನೊಬ್ಬ ಮೂರ್ಖ ಅಂತ ಗೊತ್ತಾಯಿತು? ನಿನ್ನ ಯಾಕೆ ಈ ರೀತಿಯಾಗಿ ನಡ್ಕೊಂಡೆ? ನೀನು ಒಬ್ಬ ಮಾರ್ವಾಡಿ ಮಗನಾಗಿ ನೀನು ಮೂರ್ಖ ಅಂತ ಅನ್ಸ್ಕೊಂಡ್ಬಿಟ್ಟೆಲ್ಲ. ಆ ಹುಡುಗ ಒಂದು ಕೋಣೆಯ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಚೀಲ ಇರ್ತದೆ ಮೂಲೆಯಲ್ಲಿ. ಆ ಚೀಲವನ್ನು ತೆಗೆದು ಹರಡ್ತಾನೆ. ಒಳಗಡೆ 100 ಬೆಳ್ಳಿಯ ನಾಣ್ಯಗಳಿರ್ತವೆ. ಅವರಪ್ಪನಿಗೆ ಆಶ್ಚರ್ಯ ಬಿಡುತ್ತೆ, ಎಲ್ಲಿಂದ ಬಂದು ಇವೆಲ್ಲ ನನಗೆ ರಾಜ ಕೊಟ್ಟದ್ದು ಅಂತ. ಆವಾಗ ತನ್ನ ಕಥೆಯನ್ನು ಹೇಳ್ತಾನೆ. ಈ ರಾಜನಿಗೆ ಒಂದು ಹವ್ಯಾಸ ಇರ್ತದೆ, ಏನಂದರೆ ತನ್ನ ಜೊತೆ ಇರುವಂಥ ಒಂದಿ ಮಾಗದರು ಭಟ್ಟಂಗಿಗಳನ್ನೆಲ್ಲ ಕೂಡಿಸ್ಕೊಂಡು ಊರು ಹೊರಗಡೆ ಇರುವಂಥ ಅರಮನೆಯ ಎದುರುಗಡೆ ಪ್ರತಿ ದಿವಸ ಸಂಜೆ ಕೂತ್ಕೋತಾ ಇರ್ತಾನೆ. ಈ ಹುಡುಗ ಅದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಹೋದಾಗೆಲ್ಲ ಬಾರ ಇಲ್ಲಿ ಅಂತ ಕರೆದು 2 ನಾಣ್ಯಗಳನ್ನು ತೋರಿಸ್ತಾನೆ ಅವನಿಗೆ. ಒಂದು ಬಂಗಾರದ ನಾಣ್ಯ, ಒಂದು ಬೆಳ್ಳಿಯ ನಾಣ್ಯ. ಆ ಹುಡುಗನಿಗೆ ಕೇಳ್ತಾನೆ, ಇದರಲ್ಲಿ ಬೆಳ್ಳಿಯ ನಾಣ್ಯ ಯಾವುದು, ಬಂಗಾರದ ನಾಣ್ಯ ಯಾವುದು? ಆ ಹುಡುಗ ಬೆಳ್ಳಿಯ ನಾಣ್ಯಕ್ಕೆ ಬಂಗಾರದ ನಾಣ್ಯ ಅಂತಾನೆ. ಯಾವಾಗ ಬೆಳ್ಳಿಯ ನಾಣ್ಯಕ್ಕೆ ಬಂಗಾರದ ನಾಣ್ಯ ಅಂದು ಎಲ್ಲರೂ ಕೊಳ ನಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆ ರಾಜ ಖುಷಿಯಾಗಿ ಆ ಬೆಳ್ಳಿಯ ನಾಣ್ಯವನ್ನು ಆ ಮಗುವಿನ ಕೈಗೆ ಕೊಡ್ತಾ ಇರ್ತಾನೆ. ಆ ಮಗು ಅಲ್ಲಿಂದ ವಾಪಸ್ ಹೋಗ್ಬಿಡುತ್ತೆ. ಮತ್ತೆ ಮಾರನೇ ದಿವಸ ಅದೇ ರೀತಿ ಆ ಹುಡುಗ ನಡ್ಕೊಂಡು ಹೋಗ್ತಾ, ಬಾರ ಇಲ್ಲಿ ಅಂತ. ಮಾರ್ವಾಡಿ ಮಗ ಅಲ್ವಾ? ಹೌದು. ಇವೆರಡು ಸಿಕ್ಕ ಇದಾವಲ್ಲ ನಾಣ್ಯ, ನೋಡಿದ್ನ, ಯಾವುದಿದು? ಇದು ಬಂಗಾರದ ನಾಣ್ಯ. ಎಲ್ಲ ನಗ್ತಾರೆ. ಮತ್ತೆ ಬೆಳ್ಳಿ ನಾಣ್ಯ ಕೊಡ್ತಾರೆ. ಪ್ರತಿ ದಿವಸ ಇದೇ ರೀತಿ ತಮಾಷೆ ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಂಥ ರಾಜ ಪ್ರತಿ ದಿವಸ ಒಂದು ಬೆಳ್ಳಿಯ ನಾಣ್ಯವನ್ನು ಆ ಮಗುವಿನ ಕೈಗೆ ಕೊಡ್ತಾ ಇರ್ತಾನೆ. ಮಗು ಹೇಳುತ್ತೆ, ಸಣ್ಣದು, ಒಂದು 10-12 ವರ್ಷದ ಮಗು, ಅಪ್ಪ ನೋಡಪ್ಪ, ಜಗತ್ತಿಗೆಲ್ಲ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಡ್ಬೇಕಾದ ಅಗತ್ಯ ಇಲ್ಲ. ನಾನು ಯಾವತ್ತಿನ ದಿವಸ ಬೆಳ್ಳಿಯ ನಾಣ್ಯಕ್ಕೆ ಬೆಳ್ಳಿಯ ನಾಣ್ಯ, ಬಂಗಾರದ ನಾಣ್ಯಕ್ಕೆ ಬಂಗಾರದ ನಾಣ್ಯ ಅಂತೇನೋ, ಅವತ್ತು ರಾಜ ನನಗೆ ನಾಣ್ಯವನ್ನು ಕೊಡೋದು ನಿಲ್ಲಿಸ್ತಾನೆ. ಅವರ ಒಂದೇ ಮಾಗದರೆಲ್ಲ ನನ್ನಿಂದ ಮಜಾ ತೆಗೆದುಕೊಳ್ಳೋದನ್ನು ನಿಲ್ಲಿಸ್ತಾರೆ. ನನಗೆ ಬರುವಂಥ ದಡ್ತನದಿಂದ ನನಗೆ ಬರುವಂಥ ಬೆಳ್ಳಿಯ ನಾಣ್ಯವನ್ನು ನಾನು ಯಾಕೆ ಬಿಡಲಿ? ಅದಕ್ಕೋಸ್ಕರ ನಾನು ಅವರೆದುರಿಗೆ ಸುಳ್ಳು ಹೇಳ್ಕೊಂಡು ಓಡಾಡಿದೆ. ಮೂರ್ಖ ಅಂತ ಕರೆದ್ರೆ ಕರೀಲಿ, ಆದರೆ ಬುದ್ಧಿವಂತಿಕೆಯಿಂದ ನಾನು ಇಷ್ಟೊಂದು ನಾಣ್ಯವನ್ನಂತೂ ಸಂಗ್ರಹ ಮಾಡಿದ್ನಲ್ಲ. ಅಪ್ಪ, ಏನಯ್ಯ ಮಗನೇ, ಮಾರ್ವಾಡಿ ಮಗ, ಮಾರ್ವಾಡಿ ನೀನು, ಬೇಷ್ ನೀನು ಅಂತಾನೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರ ಎದುರಿಗೆ, ಪ್ರಪಂಚದ ಎದುರಿಗೆ ಬುದ್ಧಿವಂತರು ಅಂತ ಸಾಬೀತು ಮಾಡಬೇಕಾದಂಥ ಅಗತ್ಯವೇ ಇಲ್ಲ. ಅನಗತ್ಯವಾಗಿ ನಮ್ಮ ಬುದ್ಧಿವಂತಿಕೆಯನ್ನು ಬೇರೆಯವರೆದುರಿಗೆ ತೋರಿಸ್ಲಿಕ್ಕೆ ಹೋಗ್ತೀವಿ. ಎಷ್ಟೋ ಸಲ ನಾವು ಮೂರ್ಖರು, ಬುದ್ಧಿವಂತರ ಅಲ್ಲ ಅಂತ ಅನಿಸ್ಕೊಳ್ಳೋದು ಲಾಭದಾಯಕವಾಗಿರುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ.